ಮೇಷರಾಶಿಯವರಿಗೆ ಸಂತೋಷದ ವಾತಾವರಣ ತನ್ನಿಂದ ತಾನೇ ಸಿಕ್ಕುವಂಥದ್ದಿದೆ. ಆ ರೀತಿಯ ಸಂದರ್ಭಗಳು ಒದಗಿದಾಗ ಆ ಸಮಯವನ್ನು ಸಂತೋಷದಿಂದ ಕಳೀಬೇಕೇ ಹೊರತು ಬೇರೆ ಯಾವುದೋ ಆಲೋಚನೆಗಳಲ್ಲಿ ಆ ಸಮಯವನ್ನು ಕೂಡ ವ್ಯರ್ಥ ಮಾಡಿಕೊಳ್ಬಾರ್ದು. ಯಾವುದೋ ಒಂದು ಅನುಕೂಲ ಇದೆ, ಆ ಅನುಕೂಲ ಇದ್ದಾಗ ಅದರ ಸಾರ್ಥಕತೆಯನ್ನು ಪಡಿಸ್ಕೊಳ್ಬೇಕು. ಅದನ್ನು ಬಿಟ್ಟು ಇಲ್ಲದೇ ಇರೋದ್ರ ಬಗ್ಗೆ ಯೋಚನೆ ಮಾಡಿ ಇರುವಂಥದ್ದಕ್ಕೂ ಕೂಡ ಧಕ್ಕೆಯನ್ನು ತಂದುಕೊಳ್ಬಾರ್ದು ಅನ್ನುವಂಥದ್ದು. ಸ್ವಂತ ಉದ್ಯೋಗದ ಚಿಂತನೆಯನ್ನು ಮಾಡ್ತೀರಿ, ನಾನೇ ಏನಾದರೂ ಬಿಸ್ನೆಸ್ ಮಾಡಬೇಕು ಅನ್ನುವಂಥದ್ದು ಮನಸ್ಸಿಗೆ ಬರಬಹುದು. ಆ ರೀತಿ ಆಲೋಚನೆಗಳು ಹೆಚ್ಚಾದಾಗ ಯಾವುದೋ ಒತ್ತಡಕ್ಕೆ ಹಾಕ್ಕೊಳ್ತೀರಿ. ನನ್ನಿಂದ ಸಾಧ್ಯನಾ, ನನಗೆ ಆ ಯೋಗ್ಯತೆ ಇದೆಯಾ, ಇವೆಲ್ಲ ಪ್ರಶ್ನೆಗಳನ್ನು ಮಾಡಿಕೊಳ್ಳುವಂಥದ್ದು ಸಹಜವಾಗಿರುತ್ತೆ. ಬಂಧುಗಳಲ್ಲಿ ಯಾರೋ ಒಬ್ಬರು ನಿಮಗೆ ಸಹಕಾರವನ್ನು ನೀಡೋದ್ರಿಂದ ನಿಮ್ಮ ಉದ್ಯೋಗಕ್ಕಾಗಲಿ, ವೃತ್ತಿಗಾಗಲಿ, ವ್ಯವಹಾರಕ್ಕಾಗಲಿ ಸ್ವಲ್ಪ ಮಟ್ಟಿಗೆ ಅನುಕೂಲವಾಗುತ್ತೆ. ಒಂದು ಧೈರ್ಯ ಇರುತ್ತೆ, ನನ್ನ ಜೊತೆಗಿದ್ದಾರೆ ಅನ್ನುವಂಥದ್ದು ಮಾನಸಿಕವಾಗಿ ನಿಮಗೆ ಸಮಾಧಾನವನ್ನು ನೀಡ್ತಕ್ಕಂಥದ್ದು. ಬೇರೆಯವರನ್ನ ನಿಮ್ಮತ್ತ ಆಕರ್ಷಣೆ ಮಾಡಿಕೊಳ್ತಕ್ಕಂತಹ ಶಕ್ತಿ ನಿಮಗೆ ವೃದ್ಧಿಯಾಗುತ್ತೆ. ಯಾರ ಜೊತೆಯಲ್ಲಾದರೂ ನೀವು ಮಾತಾಡಿದರೆ ಅವರ ವಿಶ್ವಾಸ, ಪ್ರೀತಿಯನ್ನು ಗಳಿಸ್ತೀರಿ. ಅವರ ಜೊತೆಯಲ್ಲಿ ಒಡನಾಟವನ್ನು ಮುಂದುವರಿಸೋದಕ್ಕೆ ಅವಕಾಶವನ್ನು ಮಾಡಿಕೊಳ್ತೀರಿ. ಇವೆಲ್ಲವೂ ಕೂಡ ನಿಮಗೆ ಧನಾತ್ಮಕವಾದಂತಹ ಒಂದು ಪ್ರಗತಿಗೆ ಕಾರಣವಾಗ್ತಕ್ಕಂಥದ್ದು. ಪಾರ್ಟ್ನರ್ಶಿಪ್ನಿಂದ ನಿಮಗೆ ಅನುಕೂಲವಾಗ್ತಕ್ಕಂಥದ್ದು. ಇದರ ಜೊತೆಯಲ್ಲಿ ವ್ಯಾವಹಾರಿಕವಾಗಿ ಸ್ವಲ್ಪ ಮಟ್ಟಿಗೆ ಹೊರೆ ಕಡಿಮೆ ಆಗುವಂಥದ್ದು. ಅದು ಆರ್ಥಿಕವಾಗಿರಲಿ, ಜವಾಬ್ದಾರಿಯ ದೃಷ್ಟಿಯಿಂದಾಗಿರಲಿ, ಇವೆಲ್ಲ ಹೊರೆಗಳು ಕಡಿಮೆ ಆಗ್ತಾ ಹೋದಾಗೆ ನಿಮ್ಮ ಮನಸ್ಸನ್ನು ಹೆಚ್ಚಾಗಿ ಕೆಲಸದ ಬಗ್ಗೆ ನೀವು ನೀಡಬಹುದು, ಅದರಿಂದ ಅಭ್ಯುದಯವನ್ನು ಪಡಿಬಹುದು ಅನ್ನುವಂಥದ್ದೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಸಂಪಾದನೆ ಮಾಡೋದಕ್ಕೆ ಹೆಸರು ಮತ್ತು ನಿಮಗೆ ಯಾವುದೋ ಒಂದು ಚಿಹ್ನೆ, ಮಾಡೆಲ್ ಅಂತಲೋ ಅಥವಾ ಎಂಬ್ಲಮ್ ಅಂತಲೋ ಅಥವಾ ಲೋಗೋ ಅಂತನೋ ಹೇಳುವಂಥದ್ದು ಬಹಳ ಮುಖ್ಯವಾಗುತ್ತೆ. ಸರಿಯಾದಂತಹ ರೀತಿಯಲ್ಲಿ ನೋಡಿ ಅದನ್ನು ಆಯ್ಕೆ ಮಾಡಿಕೊಳ್ಳಿ. ಎಲ್ಲವೂ ಕೂಡ ನಿಮಗೆ ಉತ್ತಮವಾದಂತಹ ಫಲಿತಾಂಶವನ್ನು ನೀಡಲಿ ಅಂತಕ್ಕಂಥದ್ದು. ನಿಮ್ಮ ಗ್ರಾಮ ದೇವತೆಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಷಭ ರಾಶಿ, ಹಣ ಇದೆ ಕೈಯಲ್ಲಿ, ಆದರೆ ಯಾಕೋ ಮಾನಸಿಕವಾಗಿ ಅಥವಾ ಶಾರೀರಿಕವಾಗಿ ಸಮಾಧಾನ ಇಲ್ಲ, ಆರೋಗ್ಯದ ಬಗ್ಗೆ ಅಷ್ಟೊಂದು ನೆಮ್ಮದಿ ಯಾಕೋ ಕಾಣ್ತಾ ಇಲ್ಲ ಅನ್ನುವಂಥದ್ದು ಗೊತ್ತಾಗುತ್ತೆ. ಅನಗತ್ಯವಾದಂತಹ ಜನರ ಸಂಪರ್ಕದಿಂದ ಸ್ವಲ್ಪ ಮಟ್ಟಿಗೆ ಬೇಸರವಾಗುತ್ತೆ. ಯಾರೋ ಸುಮ್ಮನೆ ವಿನಾಕಾರಣ ಮಾತಾಡ್ತಾರೆ. ನಾವು ಮಾತಾಡುವಂಥದ್ದು ಒಂದು, ಅವರು ಹೇಳುವಂಥದ್ದು ಒಂದು, ನಮ್ಮ ಮಾತಿಗೆ ಸರಿಯಾದಂತಹ ಸ್ಪಂದನೆ ಇಲ್ಲ, ಆಡಿದಂತಹ ಮಾತಿಗೆ ಜವಾಬ್ದಾರಿಯಿಂದ ಉತ್ತರ ಕೊಡ್ತಕ್ಕಂಥದ್ದಿಲ್ಲ. ಹೀಗೆಲ್ಲ ಬೇಸರಗಳನ್ನು ನೋಡ್ತೀರಿ. ನಿಮ್ಮ ರಕ್ಷಣೆ ಮತ್ತು ಪೋಷಣೆ ಇದನ್ನು ಮಾಡ್ಕೊಳ್ಳೋದ್ರಲ್ಲೇ ಕಾಲ ಹೋಗ್ಬಿಡುತ್ತೆ. ಏನೋ ನಾನು ಚೆನ್ನಾಗಿರಬೇಕು, ನನಗೇನು ತೊಂದರೆ ಆಗಬಾರ್ದು, ಈ ರೀತಿಯ ಸ್ವಾರ್ಥಪರವಾದಂತಹ ವಿಚಾರಗಳಲ್ಲಿ ಸಮಯ ಕಳೆದಿದ್ದೇ ಗೊತ್ತಾಗೋದಿಲ್ಲ. ನಿಮ್ಮ ಕೆಲಸ ನೀವು ಅಂದುಕೊಂಡಂತೆ ನಡಿಬಹುದು, ಅದು ಸ್ವಾಭಾವಿಕವಾಗಿ ಖುಷಿಯನ್ನು ಕೊಡುತ್ತೆ. ನಾನು ಸುಮ್ಮನೆ ಇದ್ದರೂ ಕೂಡ ನನ್ನ ಕೆಲಸ ಆಯಿತು ಅನ್ನುವಂತಹ ಅಹಂಭಾವ ಎಲ್ಲೋ ಒಂದು ಕಡೆ ಹೆಚ್ಚಾಗಬಹುದು. ರಾಜಕೀಯ ವಿಚಾರಗಳು ಚರ್ಚೆಗೆ ಬರುತ್ತೆ, ಅದರ ಸಾಧಕ ಬಾಧಕಗಳನ್ನು ತಿಳ್ಕೊಳ್ಬೇಕಾದಂಥದ್ದು ಎಲ್ಲ ಇದೆ. ಆದರೆ ನೆಮ್ಮದಿ ಇಲ್ಲ. ಯಾಕೆ? ಆರೋಗ್ಯ ಸರಿ ಇಲ್ಲ. ಇದು ಮುಖ್ಯವಾಗಿ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ ಎಲ್ಲಿ ತಪ್ಪಾಗಿದೆ ಅದನ್ನು ಸರಿಯಾಗಿ ಹುಡುಕಿ ತಿಳಿದು ಅದನ್ನು ಸರಿಪಡಿಸ್ಕೊಳ್ತಕ್ಕಂತಹ ಪ್ರಯತ್ನ ಮಾಡಿ. ಶುಭವಾಗಿ. ಮಿಥುನ ರಾಶಿ, ಗಂಭೀರವಾದಂತಹ ಯೋಚನೆಗಳಿಂದ ಹೊರಬರಬೇಕು. ಯಾಕೆ ಅಂತಂದರೆ ಅದು ಕೇವಲ ಯೋಚನೆಯಾಗಿದ್ದೇ ನಿಮ್ಮ ಮನಸ್ಸನ್ನು ಕೊರೀತಾ ಇದ್ದರೆ ಯಾವ ಕೆಲಸಕ್ಕೂ ಕೂಡ ಆಸ್ಪದಗಳು ಆಗೋದಿಲ್ಲ. ಸರ್ಕಾರಿ ಅಧಿಕಾರಿಗಳಿಂದ ಉತ್ತಮವಾದಂತಹ ಸಲಹೆ ಸಿಕ್ಕುವ ಸೂಚನೆ ಇದೆ. ಮುಂದಿನ ದಿನಮಾನದಲ್ಲಿ ಅದಕ್ಕೆ ಅನುಕೂಲ ಆಗಬಹುದೇನೋ ಗಮನಿಸ್ಕೊಳ್ಳಿ. ಕುಟುಂಬ ಸದಸ್ಯರ ಮಧ್ಯೆ ಇರತಕ್ಕಂತಹ ಭಿನ್ನಾಭಿಪ್ರಾಯಗಳನ್ನು ನಿವಾರಣೆ ಮಾಡಿಕೊಳ್ಬೇಕು. ಕುಟುಂಬದ ಮಧ್ಯದಲ್ಲಿ ಆಸ್ತಿಗೋ, ದ್ರವ್ಯಕ್ಕೋ, ಹಣಕ್ಕೋ ಯಾವುದೋ ವಿಚಾರಕ್ಕೆ ಭಿನ್ನಾಭಿಪ್ರಾಯಗಳು ಬರಬಹುದು. ಆ ಅಭಿಪ್ರಾಯ ಭೇದವನ್ನು ದೂರ ಮಾಡ್ಕೊಂಡ್ಬಿಟ್ರೆ ನಿಮಗೆಲ್ಲ ಕೆಲಸಕ್ಕೂ ಕೂಡ ಪರಸ್ಪರವಾದಂತಹ ಸಹಕಾರ, ಒಗ್ಗಟ್ಟಿನಿಂದ ಮಾಡ್ತಕ್ಕಂತಹ ಕೆಲಸದಿಂದ ಜಯ, ಇವೆಲ್ಲವೂ ಕೂಡ ಆಗುವಂಥದ್ದು. ಕುಟುಂಬದಲ್ಲಿ ವ್ಯಾಜ್ಯ ಮಾತ್ರ ಅಂದರೆ ಜಗಳ ಒಂದು ವೇಳೆ ತಾರಕಕ್ಕೇರಿದರೆ ಅವರಿಗಿಂತ ಶತ್ರುಗಳು ಮತ್ತೊಬ್ಬರು ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಆಗೋಗುತ್ತೆ. ಅದಕ್ಕೆ ಅವಕಾಶವನ್ನು ಯಾವುದೇ ಕಾರಣಕ್ಕೂ ಕೊಡಬೇಡಿ ಅನ್ನುವಂಥದ್ದು. ವ್ಯಾಪಾರದಿಂದ ನಷ್ಟವಾಗ್ತಕ್ಕಂತಹ ಸೂಚನೆ, ನಷ್ಟ ಅನುಭವಿಸ್ತೀರಿ. ಹಾಗಾಗಿ ವ್ಯಾಪಾರದ ಬಗ್ಗೆ, ವ್ಯವಹಾರದಲ್ಲಿ ಹೆಚ್ಚಿನ ಗಮನ, ಸರಿಯಾದಂತಹ ತಿಳುವಳಿಕೆ, ಬುದ್ಧಿವಂತಿಕೆಯ ವ್ಯವಹಾರ
ಇವೆಲ್ಲವೂ ಕೂಡ ಅಗತ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ಮತ್ತು ಸಣ್ಣ ಮಕ್ಕಳಿಗೆ ಸ್ವಲ್ಪ ತೊಂದರೆಯಾಗ್ತಕ್ಕಂತಹ ಸಮಯ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ಆರೋಗ್ಯದ ವಿಚಾರಕ್ಕೆ ಹಣ ಖರ್ಚಾಗ್ತಕ್ಕಂಥದ್ದು. ಅನಾರೋಗ್ಯ ನಿಮಗೆ ಸಮಸ್ಯೆಯೂ ಹೌದು, ಆರ್ಥಿಕವಾಗಿಯೂ ಕೂಡ ಒಂದಷ್ಟು ನಷ್ಟಕ್ಕೆ ಕಾರಣವಾಗುತ್ತೆ ಎನ್ನುವಂಥದ್ದು. ಆಡಂಬರದ ವಸ್ತುವನ್ನು ಖರೀದಿ ಮಾಡಿ ಸಂತೋಷ ಪಡ್ತೀರಿ, ಆದರೆ ಖರ್ಚಿನ ಚಿಂತೆ ಆಮೇಲೆ ನಿಮಗೆ ಬಾಧಿಸುವಂಥದ್ದು. ನಮ್ಮ ಯೋಗ್ಯತೆಗೆ ಇಷ್ಟೊಂದು ಹಣ ಕೊಟ್ಟು ಈ ಪದಾರ್ಥವನ್ನು ತರಬೇಕಾಗಿತ್ತಾ ಅನ್ನುವಂಥದ್ದು ಪ್ರಶ್ನೆಯಾಗಿ ಉಳಿಯುವಂಥದ್ದಾಗತ್ತೆ. ಹೊಸತನಕ್ಕೆ, ಯಾವುದಾದ್ರೂ ಹೊಸ ವಿಚಾರಕ್ಕೆ ಆತರ ಪಡಬೇಡಿ. ಈ ಕ್ಷಣದಲ್ಲೇ ಅದು ಬದಲಾವಣೆ ಆಗಿಬಿಡಬೇಕು ಅನ್ನುವಂತಹ ತುಡಿತ ಏನು ಬೇಡ. ಸಮಾಧಾನಕರವಾಗಿ ಆ ಪ್ರಯತ್ನಗಳನ್ನು ಮಾಡಿ ನಿಧಾನವಾಗಿ ಮಾಡಿದಂತಹ ಕೆಲಸ ಶುದ್ಧವಾಗಿ ಸರಿಯಾದಂತಹ ರೀತಿಯಲ್ಲಿ ಫಲವನ್ನು ಕೊಡುತ್ತೆ. ಅದು ತನ್ನ ಗುಣಮಟ್ಟವನ್ನು ಸರಿಯಾಗಿ ಉಳಿಸ್ಕೊಳ್ಳುತ್ತೆ ಅನ್ನುವಂಥದ್ದು ಗೊತ್ತಿರಲಿ. ಸಹೋದ್ಯೋಗಿಗಳಿಂದ ಸ್ವಲ್ಪ ಮಟ್ಟಿಗೆ ಕಿರುಕುಳವಾಗುವಂತಹ ಸೂಚನೆ ಇರುತ್ತೆ. ನಿಮ್ಮ ಕೆಲಸಕ್ಕೆ, ವೃತ್ತಿಗೆ ಒಂದಷ್ಟೆಲ್ಲ ಏನೋ ವ್ಯತ್ಯಾಸಗಳು ಆಗುವಂಥದ್ದು. ಕಠಿಣ ಪರಿಶ್ರಮದ ನಂತರದಲ್ಲಿ ನೀವು ಬೇಸರ ಮಾಡಿಕೊಂಡ್ರೆ ಲಾಭ ಇಲ್ಲ. ಕಷ್ಟಪಡ್ತೀರಿ, ಯಾಕೋ ಸರಿಯಾದಂತಹ ಫಲ ಸಿಕ್ಕಲಿಲ್ಲ ಅಂತ ಹೇಳಿ ಬೇಸರ ಮಾಡಿಕೊಂಡ್ರೆ ಪ್ರಯೋಜನ ಏನು? ಕಷ್ಟಪಟ್ಟಂತಹ ಕೆಲಸ ಎಲ್ಲಿ ವ್ಯತ್ಯಾಸವಾಗಿದೆ ಅನ್ನೋದನ್ನು ಕೂಡ ಆಯಾ ಕಾಲಘಟ್ಟಕ್ಕೆ, ಹಂತಕ್ಕೆ ಅನುಗುಣವಾಗಿ ಗಮನಿಸಿಕೊಂಡು ಸರಿಪಡಿಸ್ಕೊಳ್ತಾ, ಖಾತ್ರಿಪಡಿಸ್ಕೊಳ್ತಾ ಮುಂದುವರಿಬೇಕಾದ್ದು ಬಹಳ ಮುಖ್ಯವಾಗುತ್ತೆ. ಅವಿದ್ಯಾವಂತರ ಜೊತೆಯಲ್ಲಿ ಒಡನಾಟವನ್ನು ಇಟ್ಟುಕೊಂಡಾಗ ಜಗಳವಾಗ್ತಕ್ಕಂಥದ್ದು ಇರುತ್ತೆ. ಆ ವ್ಯಾವಹಾರಿಕವಾಗಿ ನಿಮ್ಮ ಬುದ್ಧಿವಂತಿಕೆಗೆ ಅವರು ಸರಿಸಾಟಿ ಅಲ್ಲ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ಏನು ಮಾಡ್ತೀರಿ? ಪ್ರಯೋಜನ ಏನಿದೆ? ತಿಳುವಳಿಕೆ ಅವರಿಗೆ ಅರ್ಥ ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಜಗಳ ಒಂದೇ ಆಗುವಂಥದ್ದು. ಅದನ್ನು ಗಮನಿಸಬೇಕು. ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಆ ನರಸಿಂಹಸ್ವಾಮಿಯ ಅನುಗ್ರಹದಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರಲಿ. ಶುಭವಾಗಿ. ಸಿಂಹರಾಶಿ, ಕುಟುಂಬದಲ್ಲಿ ಹಲವಾರು ರೀತಿಯ ಮಾಹಿತಿಗಳು, ಗುಪ್ತವಾದಂತಹ ವಿಚಾರಗಳು, ತಿಳ್ಕೊಳ್ಬೇಕಾದಂತಹ ಕೆಲವು ಅಂಶಗಳು, ಅಗತ್ಯವಾಗಿ ಮಾಹಿತಿಯನ್ನು ದಾಖಲೆ ಮಾಡಬೇಕಾದಂಥದ್ದು, ಇವೆಲ್ಲವೂ ಕೂಡ ಈ ದಿವಸ ನಿಮಗೆ ಉಪಲಬ್ಧವಾಗ್ತಕ್ಕಂತಹ ಸಾಧ್ಯತೆ. ಮಾನಸಿಕವಾಗಿ ಆಯಾಸ, ಅಂದರೆ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಒತ್ತಡ, ಹಲವಾರು ವಿಚಾರಗಳು ಏಕಕಾಲದಲ್ಲಿ ಚಿಂತನೆಗೆ ಬಂದು ಮನಸ್ಸು ಅಷ್ಟೊಂದು ಸ್ವತಂತ್ರವಾಗಿ ವ್ಯವಹರಿಸೋದಕ್ಕೆ ಕಷ್ಟ ಆಗುವ ರೀತಿಯಲ್ಲಿ ಇರುತ್ತೆ. ಅದು ಸ್ವಲ್ಪ ನಿಮಗೆ ಒತ್ತಡವಾಗುತ್ತೆ. ಅನಗತ್ಯವಾದಂತಹ ಹೂಡಿಕೆ, ಬೇಡದೇ ಇರತಕ್ಕಂತಹ ಹಣಕ್ಕಾಗಿ ತೊಂದರೆ ಆಗುವಂಥದ್ದು. ಏನು ಹಣವನ್ನು ಹೂಡಿಕೆ ಮಾಡೋದಕ್ಕೆ ನಿಮ್ಮ ಯೋಗ್ಯತೆ, ಅರ್ಹತೆ ಅಥವಾ ಆರ್ಥಿಕವಾದಂತಹ ಸ್ಥಿತಿಗತಿ ಇದೆ, ಅದನ್ನು ಮೀರಿ ಬೇರೆ ಇನ್ನೇನೋ ವ್ಯವಹಾರದಿಂದ ಹಣ ಹೂಡಿಕೆಯನ್ನು ನಾನು ಮಾಡ್ತೀನಿ ಅಂತ ಹೇಳಿ ಮುಂದುವರಿತಕ್ಕಂಥದ್ದು. ಆಮೇಲೆ ಬೇಡದೇ ಇರತಕ್ಕಂತಹ ಹಣ, ಅಂದರೆ ಇದರ ಅರ್ಥ ಏನು ಅಂತಂದರೆ ಎಲ್ಲೋ ಸಾಲ ಮಾಡಿ ಹಣವನ್ನು ತಂದು ಹೂಡಿಕೆ ಮಾಡ್ತಕ್ಕಂಥದ್ದು, ಅಥವಾ ಸಾಲ ಮಾಡಿ ಯಾವುದೋ ಒಂದು ವಸ್ತುವನ್ನು ಕೊಂಡುಕೊಳ್ತಕ್ಕಂಥದ್ದು. ಅದರ ಅಗತ್ಯತೆ ಅಷ್ಟೊಂದು ಈಗ ಕಾಣದೇ ಇದ್ದರೂ ಕೂಡ ಅದು ಬೇಕೇ ಬೇಕು ಅನ್ನುವಂತಹ ಹಠ ಅಥವಾ ಚಪಲ ಏನಿದೆ, ಅದು ನಿಮಗೆ ತೊಂದರೆಯನ್ನು ಮಾಡ್ತಕ್ಕಂಥದ್ದಾಗುತ್ತೆ. ಯಾರನ್ನೂ ಕೂಡ ಅಂಧವಾಗಿ ನಂಬಾರ್ದು, ಅಂದರೆ ಕುರುಡುತನದಿಂದ ನಂಬಾರ್ದು. ಅವ್ರ ಬಗ್ಗೆ ಏನು ಮಾಹಿತಿ ಇಲ್ಲ, ಇನ್ಯಾರೋ ಹೇಳಿದರು, ಯಾವುದೋ ಜಾಹೀರಾತನ್ನು ನೋಡದೆ, ಇದು ಯಾವುದೂ ಕೂಡ ಕಾರಣ ಆಗದೇ ಇರತಕ್ಕಂಥದ್ದಾಗುತ್ತೆ. ಜೊತೆಯವರು ಗೊತ್ತಿಲ್ಲದೆ ಮೋಸ ಮಾಡಬಹುದು. ನಿಮ್ಮ ಜೊತೆಯಲ್ಲೇ ಇರ್ತಾರೆ, ಅವರಿಗೆ ನಿಮಗೆ ಮೋಸ ಆಗ್ತಾ ಇದೆ ಎನ್ನುವಂಥದ್ದೇ ಗೊತ್ತಾಗೋದಿಲ್ಲ, ಅಥವಾ ಅವರು ಮೋಸ ಮಾಡಿದ್ದಾರೆ ಎನ್ನುವಂಥದ್ದೇ ನಿಮಗೆ ಗೊತ್ತಾಗೋದಿಲ್ಲ. ಈ ರೀತಿಯಲ್ಲಿ ಮೋಸಕ್ಕೆ ಕಾರಣ ಆಗಬಹುದು ಅಂತ ಅರ್ಥ. ಹಣದ ಬಗ್ಗೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ಲಕ್ಷ್ಮೀನಾರಾಯಣರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ವೃತ್ತಿಯಲ್ಲಿ, ಕಾರ್ಯಕ್ಷೇತ್ರದಲ್ಲಿ ವಿಶೇಷವಾದಂತಹ ಅನುಕೂಲ ಇದೆ. ಮಧ್ಯಾಹ್ನದ ನಂತರದಲ್ಲಿ ಯಶಸ್ಸಿನ ಸಮಯ. ಅದು ಅಧ್ಯಯನದ ಕೊರತೆ ಆಗಬಹುದು, ವಿಚಾರಗಳನ್ನು ತಿಳ್ಕೊಳ್ಳುವಲ್ಲಿ ವಿಫಲರಾಗಬಹುದು, ಮಾಹಿತಿಯ ಕೊರತೆ ಆಗಬಹುದು. ಹಾಗೆ ಒಳ್ಳೆಯ ದಿನ ಅಥವಾ ಒಳ್ಳೆಯ ಸಮಯ ಅನ್ನುವಂಥದ್ದು ಸದ್ಬಳಕೆ ಆಗಬೇಕು. ಇಡೀ ದಿವಸದಲ್ಲಿ ಯಾವುದೋ ಒಂದಷ್ಟು ಸಮಯವಾದರೂ ಕೂಡ ಒಳ್ಳೆಯದು ಅಂತ ಹೇಳಿದ್ದೇ ಇರುತ್ತೆ. ಆ ಸಮಯವಾದರೂ ಕೂಡ ಒಳ್ಳೆಯದಾಗಿ ವಿನಿಯೋಗ ಆಗಬೇಕು ಅನ್ನುವಂತಹ ಅರ್ಥ. ಖರ್ಚು ಹೆಚ್ಚು, ಲಾಭವೂ ಕೂಡ ಇದೆ, ಆದರೆ ಖರ್ಚನ್ನೇ ಮುಖ್ಯವಾಗಿ ಗಮನಿಸ್ತಾ ಮನಸ್ಸಿಗೆ ಹಿಂಸೆಯನ್ನು ಪಟ್ಟುಕೊಳ್ತಕ್ಕಂಥದ್ದು. ದೇವಿಯ ಪ್ರಾರ್ಥನೆಯನ್ನು ವಿಶೇಷವಾಗಿ ಮಾಡಿ ಆ ಭಗವತಿಯ ಅನುಗ್ರಹ ನಿಮ್ಮನ್ನು ಸದಾಕಾಲ ರಕ್ಷಣೆ ಮಾಡಲಿ, ನಿಮ್ಮನ್ನು ಎಲ್ಲ ಕಡೆಯಲ್ಲೂ ಕೂಡ ಕೈ ಹಿಡೀಲಿ. ಶುಭವಾಗಿ. ತುಲಾರಾಶಿ, ಸರ್ಕಾರದಿಂದ ಆಗಬಹುದಾದಂತಹ ಕೆಲಸಗಳು ಸಮಾಧಾನ ಕೊಡುತ್ತೆ,
ಅನ್ನುವ ಭರವಸೆಯಲ್ಲಿ ನೀವಿರ್ತೀರಿ. ಯಾವುದೋ ಮುಂದೆ ಒಳ್ಳೆಯದಾಗತ್ತೆ, ಇದರಿಂದ ನನಗೆ ಒಂದಷ್ಟು ಬದಲಾವಣೆಗಳಾಗತ್ತೆ ಅನ್ನುವಂತಹ ವಿಶೇಷವಾದಂತಹ ದೃಢವಾದಂತಹ ನಂಬಿಕೆ ನಿಮ್ಮಲ್ಲಿ ಕೆಲಸವನ್ನು ಮಾಡ್ತಕ್ಕಂಥದ್ದಾಗತ್ತೆ. ಧಾರ್ಮಿಕ ಕಾರ್ಯಗಳಲ್ಲಿ ಮನಸ್ಸನ್ನು ಮಾಡಿ ಶುಭ ಇದೆ. ಭಗವಂತನ ಧ್ಯಾನ, ವಿಶೇಷವಾಗಿ ಭಗವದ್ ಆರಾಧನೆ, ಯಾವುದೋ ಪೂಜೆ, ಜಪ, ಮಂತ್ರ ಇತ್ಯಾದಿಗಳ ಪಠನ, ಶ್ರವಣ, ಹೋಮ ಹವನಾದಿಗಳನ್ನು ವೀಕ್ಷಣೆ ಮಾಡ್ತಕ್ಕಂಥದ್ದು, ಸ್ವಯಂ ಕರ್ತನಾಗಿ ಅದನ್ನು ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ವಿಶೇಷವಾದಂತಹ ಫಲವನ್ನು ಕೊಡುವಂಥದ್ದಾಗತ್ತೆ. ಅಲ್ಲಿ ನಂಬಿಕೆ ಮಾತ್ರ ಬಹಳ ಮುಖ್ಯ. ಆ ನಂಬಿಕೆ ನಿಮಗೆ ಒಂದು ಸಾರಿ ಬಂತು ಅಂತಾದರೆ ಶ್ರದ್ಧಾ ಭಕ್ತಿಗಳಿಂದ ಅಂದುಕೊಂಡಂಥದ್ದೆಲ್ಲ ಭಗವತ್ ಕೈಂಕರ್ಯವನ್ನು ಮಾಡಿ ಅದರ ಫಲವನ್ನು ನೋಡಿ ಹಾಗೆ ನಿಮಗೆ ಸಿಕ್ಕತಕ್ಕಂತಹ ಸಮಾಧಾನವನ್ನು ಅನುಭವಿಸಿ ಅನ್ನುವಂಥದ್ದು ಮುಖ್ಯವಾಗುತ್ತೆ. ಕಷ್ಟಗಳನ್ನು ಎದುರಿಸ್ತಕ್ಕಂತಹ ಶಕ್ತಿ ಹೆಚ್ಚಾಗತ್ತೆ, ಆತ್ಮವಿಶ್ವಾಸ ಬೆಳೆಯುತ್ತೆ. ಬೇರೆಯವರ ಜೊತೆಯಲ್ಲಿ ನಾನು ಈ ಸಮಾಜದಲ್ಲಿ ವ್ಯಕ್ತಿಯಾಗಿ ನಿಂತು ಮಾತನಾಡಬಲ್ಲೆ ಅನ್ನುವಷ್ಟು ಆತ್ಮಸ್ಥೈರ್ಯ ನಿಮ್ಮಲ್ಲಿ ಹೆಚ್ಚಾಗುವಂಥದ್ದಾಗುತ್ತೆ. ಕುಟುಂಬದಲ್ಲಿ ಮಾತಿನ ಸಮತೋಲನವನ್ನು ಕಾಪಾಡಿಕೊಳ್ಬೇಕು. ಯಾರೋ ಒಂದು ಮಾತಾಡಿದರು ಅಂತಾದರೆ ತದ್ವಿರುದ್ಧವಾಗಿ ಅದಕ್ಕಿಂತ ಗಟ್ಟಿಯಾಗಿ ನಾನು ಮಾತಾಡ್ತೀನಿ ಅನ್ನುವ ಭಾವನೆಗಳಿರಬಾರ್ದು. ಅವರು ಮಾತಾಡಿದರ ಉದ್ದೇಶದ ಹಿನ್ನೆಲೆ ಏನು, ಅದಕ್ಕೋಸ್ಕರ ಆ ಮಾತು ಬಂತು, ಇಷ್ಟು ದಿವಸ ಇಲ್ಲದೇ ಇರುವಂಥ ಮಾತು ಇವತ್ತು ಯಾಕೆ ಬಂತು, ಇವೆಲ್ಲ ಸರಿಯಾದಂತಹ ರೀತಿಯಲ್ಲಿ ಆಲೋಚನೆಗೆ ಬರಬೇಕು. ವ್ಯಾಪಾರದಲ್ಲಿ ಲಾಭವನ್ನು ನೋಡ್ತೀರಿ. ವಿರೋಧಿಗಳು ನಿಮ್ಮ ವಿಚಾರಕ್ಕೆ ಬರೋದಿಲ್ಲ. ನಿಮ್ಮನ್ನು ಕಂಡರೆ ನಿಮ್ಮ ಶತ್ರುಗಳಿಗೆ ಅಷ್ಟಕ್ಕಷ್ಟೇ ಹೆದರಿಕೆ ಅಂತಕ್ಕಂಥದ್ದು ಇರುತ್ತೆ. ಸುಬ್ರಹ್ಮಣ್ಯ ಸ್ವಾಮಿಯ ಸೇವನೆ, ಆರಾಧನೆ, ಉಪಾಸನೆಯಿಂದ ನಿಮಗೆ ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ. ಶುಭವಾಗಿ. ವೃಶ್ಚಿಕ ರಾಶಿ, ಸ್ನೇಹಿತರ ಜೊತೆಯಲ್ಲಿ ಕೆಲಸದ ವಿಚಾರವಾಗಿ ಒಂದಷ್ಟು ಚರ್ಚೆಗಳನ್ನು ಮಾಡ್ತೀರಿ. ಅದೃಷ್ಟದ ಬೆಂಬಲ ನಿಮಗಿರಬಹುದು, ಆ ರೀತಿ ಭಾಸವಾಗುತ್ತೆ. ಯಾವುದೋ ಒಂದು ಕೆಲಸಕ್ಕೆ ನೀವು ಹೋದಾಗ, ಹೊರಟಾಗ, ಸಂಕಲ್ಪ ಮಾಡಿದಾಗ ಅಲ್ಲಿ ನಿಮಗೆ ಯಾವುದೋ ಒಂದು ರೀತಿಯ ಒಳ್ಳೆಯ ಅನುಭವ ಆದಾಗ ಪರವಾಗಿಲ್ಲಪ್ಪ, ನನ್ನ ಅದೃಷ್ಟ ಚೆನ್ನಾಗಿದೆ ಅನ್ನುವಂತಹ ಅನುಭವಕ್ಕೆ ನೀವು ಒಳಗಾಗ್ತೀರಿ. ದೊಡ್ಡ ಸಮಸ್ಯೆಗಳು ಏನೇ ಇದ್ದರೂ ಕೂಡ ನಿಮಗೆ ಪರಿಹಾರದ ಸೂಚನೆಗಳು ತನ್ನಿಂದ ತಾನೇ ಸಿಗ್ತಾ ಹೋಗುತ್ತೆ. ಕುಟುಂಬದ ಜವಾಬ್ದಾರಿಗಳು ಹೆಚ್ಚಾಗ್ತಾ ಹೋಗುತ್ತೆ. ನಿಮ್ಮ ದೊಡ್ಡ ದೊಡ್ಡ ಚಿಂತನೆಗಳು ಏನಿದೆ, ಭವಿಷ್ಯದಲ್ಲಿ ಹೀಗಾಗಬೇಕು ಹಾಗಾಗಬೇಕು ಅನ್ನುವಂತಹ ಕೆಲವು ಕನಸುಗಳೇನಿದೆ ಅದಕ್ಕೆಲ್ಲ ಪುಷ್ಟಿ ಸಿಕ್ಕತ್ತೆ. ಮನೆಯವರ ಸಹಕಾರವೋ ಬೆಂಬಲವೋ ಅಥವಾ ಅವರೂ ಕೂಡ ಆ ಮಾತಿಗೆ ಒಂದಷ್ಟು ಬೆಲೆ ಕೊಡುವಂಥದ್ದು ಇವೆಲ್ಲವೂ ಕೂಡ ಆಗತ್ತೆ. ಈಶ್ವರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಆ ಜಗದೀಶ್ವರ ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವುದರ ಜೊತೆಗೆ ನಿಮ್ಮ ಸಂಕಲ್ಪಕ್ಕೆ ಯಾವುದೇ ರೀತಿಯ ಅಡ್ಡಿಗಳು ಬರದೇ ಇರೋ ಹಾಗೆ ಅವನು ರಕ್ಷಣೆ ಮಾಡಲಿ. ಶುಭವಾಗಿ. ಧನುರಾಶಿ, ಕಷ್ಟಪಟ್ಟು ಕೆಲಸ ಮಾಡ್ತೀನಿ, ಕಠಿಣವಾದಂತಹ ಶ್ರಮವನ್ನು ವಹಿಸ್ತೀನಿ ಅನ್ನುವಂತಹ ಮನಸ್ಸಿದ್ದಾಗ, ದೇಹಬಲ ಇದ್ದಾಗ ರಾಜಿಯನ್ನು ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ. ಯಾವ ಕೆಲಸದಲ್ಲೂ ಕೂಡ ರಾಜಿ ಎನ್ನುವಂಥದ್ದು ಬೇಡ. ಹಾಗಂತ ಯಾವುದೋ ವಾಮಮಾರ್ಗವನ್ನು ಅನುಸರಿಸ್ತೀನಿ, ನನಗೆಲ್ಲ ದೇಹಬಲ ಇದೆ, ಆ ರೀತಿ ಯೋಚನೆಗಳು ಮನಸ್ಸಿಗೆ ಬರಬಾರ್ದು. ಮನೆಯ ಗೊಂದಲಗಳಿಗೆ ತೆರೆ ಬೀಳ್ತಕ್ಕಂತಹ ದಿವಸ, ಅಂದರೆ ಪರಿಹಾರಗಳು ಸಿಗ್ತಾ ಹೋಗುತ್ತೆ. ನಕಾರಾತ್ಮಕವಾದಂತಹ ಸಲಹೆಗಳನ್ನು ಯಾರ್ಯಾರು ಕೊಡ್ತಾರೆ ಅಂತಹ ಜನಗಳಿಂದ ದೂರ ಉಳ್ಕೊಂಬಿಡಿ, ಅಂತರವನ್ನು ಕಾಯ್ದುಕೊಳ್ಳಿ. ನಿಮಗೂ ಗೊತ್ತಿರುತ್ತೆ ಪೂರ್ವಭಾವಿಯಾಗಿ ಇಂಥ ವ್ಯಕ್ತಿಗಳ ಹತ್ರ ಯಾವುದಾದ್ರು ವಿಚಾರವನ್ನು ಪ್ರಸ್ತಾಪ ಮಾಡಿದರೆ ಅವರಿಂದ ಬರುವಂತಹ ಉತ್ತರ ಇದೆ ಅನ್ನುವಂಥದ್ದು ನಿಮಗೆ ಗೊತ್ತಿರುತ್ತೆ. ಅಂತಹ ವ್ಯಕ್ತಿಗಳ ಸಂಪರ್ಕ ಬೇಡ ಅಂತ ಅರ್ಥ. ಶಾಂತಿಪ್ರಿಯರಾಗಿದ್ದರೆ ಯಶಸ್ಸಿದೆ. ನೀವು ಶಾಂತಿಯನ್ನೇ ಬಯಸಿದರೆ, ಯಾವುದು ಗಲಾಟೆ ದೊಂಬಿ ಜಗಳಗಳು ಬೇಡ ಅಂತ ಹೇಳಿ ನೀವು ಅಂದುಕೊಂಡಿದ್ದರೆ ಶಾಂತಿಯುತವಾಗಿ ನಿಮ್ಮ ಕೆಲಸಗಳು ಆಗತ್ತೆ ಅನ್ನುವಂಥದ್ದು. ಏಕಾಂಗಿಯಾಗಿ ಹೋರಾಟವನ್ನು ಮಾಡಬೇಕಾಗತ್ತೆ ಕೆಲವು ಕೆಲಸಗಳಿಗೆ, ಆದರೆ ತಾಳ್ಮೆ ಇರಬೇಕು. ಎಲ್ಲೂ ಕೂಡ ನನ್ನ ಜೊತೆಗೆ ಯಾರೂ ಇಲ್ಲ, ನಾನು ಒಬ್ಬನೇ ಹೋರಾಡಬೇಕು, ಈ ರೀತಿಯ ಭಾವನೆಗಳು ಬರಬಾರ್ದು. ಆ ನಿಮ್ಮ ಏಕಾಂಗಿತನದ ಹೋರಾಟಕ್ಕೆ ಯಶಸ್ಸು ಸಿಕ್ಕುವಂಥದ್ದಿದೆ. ನಿಮ್ಮ ವರ್ತನೆ ಬದಲಾಗಿಬಿಟ್ರೆ ಜಯ ಇದೆ. ಅದು ಮಾನಸಿಕವಾಗಿ ದೈಹಿಕವಾಗಿ ಎಲ್ಲ ಇರ್ಬೋದು. ದೈಹಿಕವಾಗಿ ವರ್ತನೆ ಬದಲಾಗೋದು ಅಂತಂದರೆ ಹೇಗೆ? ಸೋಮಾರಿತನವನ್ನು ಬಿಟ್ಟು ಚುರುಕಾಗಿರುವಂಥದ್ದು, ಚಟುವಟಿಕೆಯಿಂದ ಇರತಕ್ಕಂಥದ್ದು, ಸಮಯೋಚಿತವಾಗಿ ಯಾವ ಕೆಲಸಕ್ಕೆ ಏನು ಆದ್ಯತೆಯನ್ನು ನೀಡಿ ಆ ಕೆಲಸವನ್ನು ಮಾಡಬೇಕು, ಯಾರ ಜೊತೆಯಲ್ಲಿ ಹೇಗೆ ನಡ್ಕೊಳ್ಬೇಕು, ಇವೆಲ್ಲವನ್ನೂ ಕೂಡ ಗಮನಿಸಿದಾಗ ಅದು ಈ ಪಟ್ಟಿಯಲ್ಲಿ ಬರತಕ್ಕಂಥದ್ದಾಗತ್ತೆ. ವಿಷ್ಣು ಸಹಸ್ರನಾಮವನ್ನು ಶ್ರವಣ ಮಾಡಿ. ಶುಭವಾಗಿ. ಮಕರ ರಾಶಿ, ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಿ, ದ್ರೋಹ ಆಗಬಹುದು, ಎಚ್ಚರಿಕೆ. ಇದನ್ನು ಮೀರಿ ನಾನು ನಡ್ಕೊಳ್ಳೋದೆ ಹೇಗೆ ಅನ್ನುವಂಥವರಿಗೆ
ಯಾವ ರೀತಿಯ ಪಾಠವನ್ನು ಮಾಡಲಿಕ್ಕಾಗತ್ತೆ, ಅನುಭವಿಸಿ ಕಣ್ಣೀರು ಹಾಕಿದಾಗ ಅದರ ಫಲ ಏನು ಅಂತ ಗೊತ್ತಾಗುವಂಥದ್ದು. ಹಳೆಯ ಕೆಲಸಗಳಿಂದ ಪ್ರಶಂಸೆ ಸಿಕ್ಕತ್ತೆ. ಹಿಂದೆ ಮಾಡಿದಂತಹ ಯಾವುದೋ ಕೆಲಸ ಇವತ್ತು ಅದು ಉತ್ತಮವಾದಂತಹ ಫಲಿತಾಂಶವನ್ನು ಕೊಡ್ತಾ ಇದೆ, ಬೇರೆಯವರಿಗೆ ಅನುಕೂಲವಾಗಿದೆ, ಸಮಾಜಮುಖಿಯಾಗಿದೆ ಎನ್ನುವಂಥದ್ದು ಪ್ರಶಂಸೆಗೆ ಕಾರಣವಾಗುತ್ತೆ. ನಿಮಗೆ ಬಡ್ತಿ ಸಿಗ್ತಕ್ಕಂತಹ ಸೂಚನೆಗಳಿರಬಹುದು. ಶಿಕ್ಷಣದಲ್ಲಿ ಸ್ಪರ್ಧಾತ್ಮಕವಾದಂತಹ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ. ಮನೆಯ ಬಗ್ಗೆ ತುಂಬ ಕಾಳಜಿಯನ್ನು ವಹಿಸಬೇಕಾಗತ್ತೆ. ವಿದೇಶ ಪ್ರಯಾಣವನ್ನು ಮಾಡಬೇಕು ಅನ್ನುವಂಥವರು, ಮಾಡೋದಕ್ಕೆ ಸಿದ್ಧವಾಗಿರತಕ್ಕಂಥವರು ಸಹಾಯ ಕೇಳಬಹುದು. ನಿಮಗೇನು ಹಣದ ಅವಶ್ಯಕತೆಯೋ ಬೇರೆ ಇನ್ಯಾವುದೋ ಒಂದು ಸಹಾಯದ ಅವಶ್ಯಕತೆ ಒದಗಿ ಬರಬಹುದು ಅಂತ ಅರ್ಥ. ಗಣಪತಿಯನ್ನು ಪ್ರಾರ್ಥನೆ ಮಾಡಿ, ಎಲ್ಲವೂ ಕೂಡ ನಿರ್ವಿಘ್ನವಾಗಿ ನಡೀಲಿ, ಶುಭವಾಗಿ. ಕುಂಭರಾಶಿ, ವ್ಯಾಪಾರ ವ್ಯವಹಾರಾದಿಗಳಲ್ಲಿ ರಾಜಿಯನ್ನು ಮಾಡಿಕೊಳ್ಳಬೇಡಿ, ನಷ್ಟ ಇದೆ. ರಾಜಿಯಾದ ನಂತರದಲ್ಲಿ ಇದು ನನಗೆ ನಷ್ಟ ಆಯಿತು ಅಂತ ಹೇಳಿದ್ರೆ ಕೇಳೋರು ಯಾರೂ ಇಲ್ಲ. ಆ ಪರಿಸ್ಥಿತಿ ತಂದುಕೊಳ್ಬಾರ್ದು. ಮನೆಯವರ ಸಲಹೆ ಈ ದಿವಸ ಅನುಪಯುಕ್ತವಾದಂಥದ್ದು. ಮನೆಯವರು ಏನೋ ಒಂದು 4 ಮಾತುಗಳನ್ನು ಹೇಳ್ತಾರೆ, ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಆ ಮಾತನ್ನು ಕೇಳಿಕೊಂಡು ರಾಜಿ ಆಗಿಬಿಟ್ರೆ ದೊಡ್ಡವಾದಂತಹ ನಷ್ಟವಾಗುತ್ತೆ. ಜನರಿಂದ ಸವಾಲುಗಳು ಬರುತ್ತೆ, ಅದು ಸಮಾಜದಲ್ಲಿ ಸ್ವಾಭಾವಿಕ. ಆದರೆ ಅದನ್ನು ಎದುರಿಸ್ತಕ್ಕಂತಹ ಶಕ್ತಿ ಇದೆಯಲ್ಲ, ಅದನ್ನು ಮೆಚ್ಚಬೇಕು. ನೀವು ನಿಭಾಯಿಸುವಂತಹ ಯೋಗ್ಯತೆ ನಿಮಗೆ ಇರುತ್ತೆ ಅನ್ನುವಂತಹ ಅರ್ಥ. ಸರಿಯಾದಂತಹ ಯೋಜನೆಗಳಿಲ್ಲದೆ ಕೆಲಸದಲ್ಲಿ ಅಸಮಾಧಾನ, ಸರಿಯಾದ ಪ್ಲಾನ್ ಇಲ್ಲ. ಆ ಕ್ಷಣಕ್ಕೆ ಏನು ಬಂತೋ ಆ ರೀತಿಯಲ್ಲಿ ನಿರ್ಧಾರಗಳನ್ನು ಮಾಡಿದರೆ ತಪ್ಪಾದೀತು ಅನ್ನುವಂಥದ್ದು. ಶ್ರಮ ಹೆಚ್ಚು, ತೃಪ್ತಿ ಕಡಿಮೆ ಅನ್ನುವಂಥದ್ದು. ಹಣದ ಲಾಭದಿಂದ ಮಾತ್ರ ಸಂತೋಷವಾಗ್ತಕ್ಕಂಥದ್ದು. ದುಡ್ಡು ಸಿಕ್ಕಿಬಿಟ್ರೆ ಮಾತ್ರ ನಿಮಗೆ ಸಂತೋಷವಾಗುತ್ತೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ವೃತ್ತಿಯಲ್ಲಿ, ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಉದ್ಯೋಗದಲ್ಲಿ ಎಲ್ಲ ಕಡೆ ಏನೋ ಮನಸ್ಸಿಗೆ ಸಮಾಧಾನ ಇಲ್ಲ ಅಂತಾದರೆ ಇದನ್ನು ಬದಲಾಯಿಸಿಬಿಡಬೇಕಪ್ಪ, ಅಥವಾ ನನಗೆ ಈ ಕೆಲಸವೇ ಬೇಡ ಅನ್ನುವಂತಹ ಯೋಚನೆಗಳು ಮನಸ್ಸಿನಲ್ಲಿ ಬರಬಹುದು. ಆದರೆ ನಿಮ್ಮ ಭವಿಷ್ಯದ ಬಗ್ಗೆ ಆಲೋಚನೆಯನ್ನು ಮಾಡಿ, ಮುಂದಿನ ವ್ಯವಸ್ಥೆ ಏನು ಅನ್ನೋದರ ಬಗ್ಗೆ ಚಿಂತನೆಯನ್ನು ನಡೆಸಿದಾಗ ಒಂದು ರೀತಿಯಲ್ಲಿ ಭಯ ನಿಮಗೆ ಆವರಿಸ್ಕೊಳ್ಬಹುದು. ಅದನ್ನು ಗಮನಿಸಬೇಕಾದಂಥದ್ದು. ಸ್ನೇಹಿತರು, ಬಂಧುಗಳ ಜೊತೆಯಲ್ಲಿ ವಿಚಾರವನ್ನು ಚರ್ಚೆ ಮಾಡೋದಕ್ಕೆ ಅವಕಾಶಗಳಿದೆ. ಸೂಕ್ತವಾದಂತಹ ಸಲಹೆ ಯಾವುದಿದೆ ಅದಕ್ಕೆ ಆದ್ಯತೆಯನ್ನು ಕೊಟ್ಟು ಅದನ್ನು ಅಳವಡಿಸ್ಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡಿ, ಶುಭವಾಗುವಂಥದ್ದು. ಹಣದ ಅನುಕೂಲ ಇದೆ, ಆರ್ಥಿಕವಾಗಿ ಏನೂ ತೊಂದರೆ ಇಲ್ಲ. ಮನೆಯಲ್ಲಿ ವಿರುದ್ಧವಾದಂತಹ ಮಾತು ಕೇಳಿಬರ್ಬೋದು. ನಾನು ಕೆಲಸಕ್ಕೆ ಹೋಗೋದಿಲ್ಲ ಅಂತಂದರೆ ಮನೆಯಲ್ಲಿ ಅಷ್ಟು ಸುಲಭವಾಗಿ ಎಲ್ಲರೂ ಕೂಡ ಒಪ್ಪುಗೊಳ್ಳುವ ರೀತಿಯಲ್ಲಿ ಇರುವುದಿಲ್ಲ. ಇದನ್ನು ಗಮನಿಸಬೇಕು. ಮಂಗಳಕರವಾದಂತಹ ದಿವಸ ಅಂತ ಹೇಳಿ ಭಾವಿಸಿಯೇ ಎಲ್ಲ ಕೆಲಸಕ್ಕೂ ಮುಂದಾಗಿ ಬದಲಾವಣೆಯಿಂದ ಶುಭ ಫಲ ಕಾಣಬಹುದು ಅನ್ನುವಂಥದ್ದಿದ್ದಾಗ ಆ ಪ್ರಯತ್ನಗಳು ನಿರಂತರವಾಗಿ ಬಲವಂತವಾಗಿ ಆದರೂ ಕೂಡ ನಡೆಯಲಿ ಅನ್ನುವಂಥದ್ದು. ನವಗ್ರಹರನ್ನು ಪ್ರಾರ್ಥನೆ ಮಾಡಿ, ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ, ಶುಭವಾಗಿ.